ಪಾಸ್. ನೀವು ಹೇಗೆ ಮಾತಾಡೋದು? ಹೀಗೆ ಆಕ್ಚುಲಿ ಒಂದು ಆರ್ಟ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಒಂದು ಎಷ್ಟು ಟೈಮ್ ಕಮ್ಮಿ ಕನ್ಸ್ಯೂಮ್ ಆಗ್ತದೆ ಅಷ್ಟರಲ್ಲಿ ಒಂದು ಯಾವ ಆರ್ಟ್ ಆಗ್ಬೋದು ಅಂತ ಒಂದು ಟ್ರೈ ಮಾಡ್ತಾ ಇದ್ದೇನೆ. ಅದೇ ಅದಕ್ಕೆ ನಾನು ಹೇಳಿದ್ದು ಹೀಗೆಲ್ಲ ಮಾಡ್ಲಿಕ್ಕೆ ಆಕ್ಚುಲಿ ಮನ್ಸಿರುವುದಿಲ್ಲ. ಈಗ ನೋಡುವ ಹೇಗೆ ಬರ್ತದೆ ನೋಡುವ. ಬರುವ ಅದು ಅರ್ಧ ಮೇಲೆ ಡೌಟ್. ನಾನು ಹೇಳಿದಲ್ಲ ಇವಳು ಡಿಸ್ಟರ್ಬೆನ್ಸ್, ಇವಳನ್ನ ಒಳಗಾಕಿ. ಟ್ಯಾಟು ನಿಮ್ದು ಅದು ಎಲ್ಲಿಂದ ಸಹ ಗೊತ್ತೇ ಆಗುದಿಲ್ಲ, ಹಾಗೆ ಹೋಗಿರ್ತೇನೆ ಫಂಕ್ಷನ್ಸ್ಗೆ. ಓಕೆನಾ? ಸುಳ್ಯ ಅನ್ನುವಂಥ ಒಂದು ಪುಟ್ಟ ಗ್ರಾಮೀಣ ಪ್ರದೇಶ ಇದು. ಈ ಒಂದು ಗ್ರಾಮೀಣ ಪ್ರದೇಶದಿಂದ ಮಾಡಿರ್ತಕ್ಕಂಥ ಕಲೆಗಳು, ಚಂದನ ಅವರು ಮಾಡಿರುವಂಥ ಕಲೆ ಕೇವಲ ನಮ್ಮ ಸುತ್ತಮುತ್ತಲಿನಲ್ಲಿ ಓಡಾಡ್ತಾ ಇಲ್ಲ. ನಾನು ಬೇರೆಯವ್ರಿಗೆ ಮಾಡಿಕೊಟ್ಟಿದ್ದೇನೆ, ಇಷ್ಟಪಟ್ಟು ತಗೊಂಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಹೋಗಿದ್ದು, ಗ್ವಾಲಿಯರ್, USA, ಈಗ ಒಂದು ಕ್ಯಾಲಿಫೋರ್ನಿಯಾಕ್ಕೊಂದಿದೆ. ಆರ್ಟ್ ಅಂದರೆ ನನಗೆ ಒಂಥರ ಲೈಫ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಾನು ಸುಳ್ಯದಲ್ಲೇ ಇದ್ದೇನೆ. ನಾನು ಚಂದೋಣ ಹಾಗೇನೆ ಎಷ್ಟಿದ್ದೀವಿ. ಸೊ ಸಾಕಷ್ಟು ಮಂದಿ ಕಲಾವಿದರನ್ನು ನಮ್ಮ ಚಾನೆಲ್ ಮೂಲಕ ನಾವು ತೋರಿಸಿದ್ದೇವೆ. ಸಣ್ಣ ಪುಟ್ಟ ಊರುಗಳಲ್ಲಿ ಇಡೀ ವಿಶ್ವವೇ ಬೆರಗಾಗುವಂಥ, ಹಾಗೆಯೇ ವಿಶ್ವದೆಲ್ಲೆಡೆ ತಮ್ಮ ಒಂದು ಕಲೆಯ ಮೂಲಕ ಗುರುತಿಸಿಕೊಂಡಿರುವಂತಹ ಕಲಾವಿದರು ಈ ಹಿಂದೆನೇ ನಾವು ತೋರಿಸಿದ್ದೇವೆ. ಅವರೆಲ್ಲ ಬಂದು ಹೋಗಿದ್ದಾರೆ. ಮತ್ತಷ್ಟು ಅವರ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಅವರು ನಿತ್ಯ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಇವತ್ತು ನಮ್ಮ ಸುಳ್ಯದಲ್ಲೇ ಇರ್ತಕ್ಕಂಥ ಒಬ್ಬರು ಕಲಾವಿದೆಯನ್ನು ನಿಮಗೆ ನಾನು ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ಅವರ ಮನೆಗೆ ಬಂದಿದ್ದೇನೆ. ಭಾಳ ಬ್ಯೂಟಿಫುಲ್ ಆಗಿರುವಂತಹ ಆತಿಥ್ಯವನ್ನೆಲ್ಲ ಪಡ್ಕೊಂಡ ಬಳಿಕ ಆ ಕಲಾವಿದೆ ಯಾರು ಅಂತ ನಿಮಗೆ ತೋರಿಸೋದಕ್ಕೆ ಇವಾಗ ನಾನು ಹೊರಟಿದ್ದೇನೆ. ಜೊತೆಗೆ ಆಲ್ರೆಡಿ ತಮ್ನೇಲ್ ನೋಡಿದ ಬಳಿಕ ನಿಮಗೆ ಗೊತ್ತಾಗಿದೆ ಅವರು ಯಾರು ಅಂತ. ಬಟ್ ಆಲ್ಮೋಸ್ಟ್ ಆಗಿ ಅವರನ್ನೆಲ್ಲ ನೋಡಿರ್ಬೋದು ಸುಳ್ಯದಲ್ಲಿರುವಂತಹ ಎಲ್ಲರೂ ಕೂಡ. ಮತ್ತು ಅವರ ಕಲೆ ಕೂಡ ಎಲ್ರಿಗೂ ಗೊತ್ತಿರ್ಬೋದು, ಕೆಲವು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಅವರು ಎಷ್ಟು ಫ್ರೇಮ್ಗಳ ಮುಂದೆ ಕಾಣ್ತಾರ ಅಂತ ಗೊತ್ತಿಲ್ಲ. ಬಟ್ ಅವರೊಂದು ಮಾಡಿರುವಂಥ ಫ್ರೇಮ್ಗಳಲ್ಲಿ ಮಾಡಿರುವಂಥ ಕಲೆ ಅದು ಎಲ್ಲ ಕಡೆಗಳಲ್ಲಿ ಕಾಣ್ತಾ ಇದೆ. ಆ ಕಲೆಯೇ ಮಾತಾಡ್ತಾ ಇದೆ. ಸೊ ಒಂದು ಪುಟ್ಟ ಊರಿನಲ್ಲಿ ಇದ್ಕೊಂಡು ಒಂದಷ್ಟು ಅದ್ಭುತವಾದ ತನ್ನ ಕಲೆಯ ಮೂಲಕ, ಚಿತ್ರಕಲೆಯ ಮೂಲಕ ಗುರುತಿಸಿಕೊಂಡಿರುವಂತಹ ಕಲಾವಿದೆ ಚಂದನ ಅಂತ ಅವರ ಹೆಸರು. ಇತ್ತೀಚೆಗೆ ನಾನು ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನೆಲ್ಲ ಚೆಕ್ ಮಾಡ್ತಾ ಇರಬೇಕಿದ್ರೆ ಅವರು ಮಾಡಿರುವಂತಹ ಕೆಲವೊಂದು ಆರ್ಟ್ಗಳು ನಮ್ಮನ್ನು ಅವರ ಹತ್ರ ಬಂದು ಮಾತಾಡಿಸಿ ಅವರ ಕಲೆಯನ್ನು ಯಾವ ರೀತಿ ಮಾಡ್ತಾರೆ ಮತ್ತು ನಿಮಗೆ ಅದನ್ನು ತೋರಿಸಬೇಕು ಅಂತ ಹೇಳುವಂಥ ಕುತೂಹಲ ನನಗೆ ಪ್ರಾರಂಭ ಆಯಿತು. ಅದಕ್ಕೆ ಬೇಕಾಗಿ ಇವತ್ತು ಚಂದನ ಅವರ ಮನೆಗೆ ಬಂದಿದ್ದೇನೆ. ಅವರನ್ನು ಮಾತಾಡಿಸೋದಕ್ಕಿಂತ ಮೊದಲು ಅವ್ರು ಮಾಡಿರುವಂಥ ಕೆಲವೊಂದು ಆರ್ಟ್ಗಳೆಲ್ಲ ಇದೆ, ಹಿಂದೆನೇ ಅವರು ಮಾಡಿರುವಂಥ ಆರ್ಟ್ಗಳಿದೆ. ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ಅದನ್ನು ಹಾಕ್ತೇನೆ. ಅದಾದ ನಂತರ ಅವ್ರು ನಾನು ಕರಿತೇನೆ, ಕರೆದು ಮಾತಾಡ್ತೇನೆ ಸ್ವಲ್ಪ ಹೊತ್ತು. ನಂತರ ಅವರ ಒಂದು ಆರ್ಟ್ ಹೇಗೆ ಮಾಡ್ತಾರೆ ಅಂತ ಹೇಳುವಂಥ ಕುತೂಹಲಕ್ಕೆ ಇವತ್ತು ತೆರೆಯನ್ನು ಎಳಿಲಿಕ್ಕಿದ್ದೇವೆ. ಎನಿವೆ, ನಮ್ಮ ಸುಳ್ಯದಲ್ಲೇ ಇಂಥ ಒಂದು ಅದ್ಭುತವಾದ ಕಲಾವಿದೆ ಇದ್ದಾರೆ ಅಂತ ಹೇಳುವಾಗ ನಾವು ಅವರಿಗೆ ಅವರ ಸಪೋರ್ಟ್ ಕೊಡ್ತಕ್ಕಂಥದ್ದು ಮತ್ತು ಅವ್ರ ಜೊತೆ ನಾವು ನಿಂತು ಅವರನ್ನು ಎಲ್ರಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ಎನಿವೆ, ಅಂತ ಒಬ್ಬ ಅದ್ಭುತವಾದ ಕಲಾವಿದೆನೇ ಇವತ್ತು ಮಾತಾಡ್ಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಇನ್ನೇನಿದ್ರು ಚಂದನ ಅವರನ್ನು ಕರೆದು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಅವ್ರು ಮಾಡ್ತಕ್ಕಂಥ ಆರ್ಟ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಸಮಯ ವ್ಯರ್ಥ ಬೇಡ, ಚಂದನ ಅವರು ಈಗ ನಮ್ಮ ಜೊತೆ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಎಸ್, ಇವಾಗಲೇ ನಾನು ಪರಿಚಯ ಮಾಡಿರುವ ಹಾಗೆ ನನ್ನ ಜೊತೆಗೆ ಚಂದನ ಅವರಿದ್ದಾರೆ.
ಚಂದನ್ ಅವರೇ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನೀವು? ಓಕೆ, ನಾನು ಕೂಡ ಆರಾಮಿದ್ದೇನೆ. ಇವತ್ತು ನಿಮ್ ಜೊತೆ ಬಂದು ಮಾತಾಡೋದಕ್ಕೆ ರೀಸನ್ನೇ ನಿಮ್ಮಲ್ಲಿರುವಂತ ಕಲೆ, ಚಿತ್ರಕಲೆ. ಸೊ ನಿಮ್ ಬಗ್ಗೆ ನಾನು ಈ ಹಿಂದೆ ಕೂಡ ಕೇಳಿದ್ದೆ, ತುಂಬಾ ವರ್ಲಿ ಕಲೆ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ಮಾಡಿಕೊಟ್ಟಿರುವಂತ ಆರ್ಟ್ಗಳನ್ನ ನೋಡಿದಾಗ ನಮಗೆ ಅಂದಾಜಾಗುತ್ತೆ ಇದು ಯಾರು ಮಾಡಿರೋದಪ್ಪ ಅಂತ ಕೇಳ್ತೀವಿ. ಅವಾಗ ಹೇಳ್ತಾರೆ ಅದು ಚಂದನ್ ಅವರೇ ಮಾಡಿರೋದು ಅಂತ ಸಾಕಷ್ಟು ಮಂದಿ ಹೇಳಿದ್ದಾರೆ. ಸೊ ನಿಮ್ಮಲ್ಲಿರುವಂತ ಅಂತ ಒಂದು ಟ್ಯಾಲೆಂಟ್ ನಿಮ್ಮನ್ನು ಬಂದು ಮಾತಾಡ್ಸೋಕೆ ಆಯ್ತು. ಸೊ ನಿಮ್ ಟ್ಯಾಲೆಂಟ್ಗೆ ಮೊದಲನೇದಾಗಿ ಧನ್ಯವಾದ. ಹಾಗೆ ನೀವು ಕರೆದು ತುಂಬಾ ಒಳ್ಳೆ ಆತಿಥ್ಯವನ್ನೆಲ್ಲ ನಮಗೆ ಕೊಟ್ಟಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ. ಓಕೆ, ಹಾಗಲ್ಲ, ಬಟ್ ನಿಮ್ಮಲ್ಲಿರುವಂತ ಕಲೆಗೆ ನಮ್ಮೊಂದು ದೊಡ್ಡ ಗೌರವ. ಸೊ ಇದೆಲ್ಲ ಈ ಕಲೆ ಎಲ್ಲ ನಿಮ್ ಅಂದ್ರೆ ಚಿತ್ರಕಲೆ ಅಂತ ಹೇಳುವಂತ ನಿಮ್ ಲೈಫ್ ಅಲ್ಲಿ ಎಂಟ್ರಿ ಆಗೋದಕ್ಕೆ ಏನ್ ರೀಸನ್? ನಿಮ್ಮ ಮನೇಲಿ ಯಾರಿಗೆ ಹಿಂದೆ ಮಾಡ್ತಾ ಇದ್ರ ಅಥವಾ ನಿಮಗೆ ಇಂಟ್ರೆಸ್ಟ್ ಇದು ಬಂದಿರೋದು ಹೇಗೆ ಅಂತ? ರೀಸನ್ ಅಂದ್ರೆ ಆಕ್ಚುಲಿ ನಂದು ಪಪ್ಪ ಎಲ್ಲ ಮಾಡ್ತಾ ಇದ್ರು, ಅದನ್ನ ನಾನು ಕಂಟಿನ್ಯೂ ಮಾಡ್ಲಿಲ್ಲ. ಮತ್ತೆ ಬಿಟ್ರೆ ನನ್ನ ಕಸಿನ್ಸ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡೋರು ಇದ್ದಾರೆ. ಅದ್ರಿಂದ ನಾನು ಮೋಸ್ಟ್ಲಿ ನಂಗೆ ಅದೆಲ್ಲ ಹೆಲ್ಪ್ ಆಗಿರ್ಬೋದು. ಬಟ್ ನಾನು ಸ್ಟಾರ್ಟ್ ಮಾಡಿದಂದ್ರೆ ಸಣ್ಣದಿಂದನೇ ಸ್ಕೂಲಲ್ಲಿ ಹೇಗೆ ಡ್ರಾಯಿಂಗ್ ಕ್ಲಾಸ್ ಅಂತ ಇರ್ತಿತ್ತು, ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಬಂದಿದ್ದು. ಆ ಫಸ್ಟ್ ಪೇಜ್ ಅಲ್ಲಿ ಮಾಡ್ಲಿಕ್ಕೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ಅಂದ್ರೆ ಸಣ್ಣ ತರಗತಿಯಿಂದಲೇ ನಿಮ್ ಚಿತ್ರಕಲೆ ನಿಮ್ಗೆ ಪ್ರಾರಂಭ ಆಯ್ತಲ್ವಾ? ಇವತ್ತು ಚಿತ್ರಕಲೆ ಅಂದ್ರೆ ನಾವು ಫಸ್ಟ್ ಎಲ್ಲ ಗೀಸ್ತಾ ಇರ್ತೀವಿ, ಮತ್ತೆ ಮತ್ತೊಂದು ಚಿತ್ರವನ್ನು ನೋಡಿ ನಾವು ಆರ್ಟ್ ಮಾಡ್ತಾ ಇರ್ತೇವೆ. ಬಟ್ ನೀವ್ ಏನಾದ್ರು ಗುರುಗಳು ಆ ರೀತಿ ಏನಾದ್ರು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ? ನಾನು ಕ್ಲಾಸ್ ಅಂತ ಪರ್ಟಿಕ್ಯುಲರ್ ಆಗಿ ಹೋಗ್ಲಿಲ್ಲ. ಸ್ಕೂಲಲ್ಲೇ ಈಗ ಪದ್ಮನಾಭ ಸರ್ ಮತ್ತೆ ಹೈಸ್ಕೂಲ್ ಅಲ್ಲಿ ಶ್ರೀಹರಿ ಸರ್ ಅಂತ ಇದ್ರು. ಸೊ ಅವರು ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟದಷ್ಟೇ ಬಿಟ್ರೆ ಆಮೇಲೆ ನಾನು ಫಸ್ಟ್ ಇಂದಾನೆ ಮಾಡ್ತಾನೆ. ವಾವ್, ಗ್ರೇಟ್. ನಿಜವಾಗ್ಲೂ ಇಷ್ಟು ನೀವು ಹೇಳಿದಾಗ ನನಗೆ ಇನ್ನೊಂದು ವಿಚಾರ ನಾವು ಹೇಳಲೇಬೇಕು. ಇವತ್ತು ಕೇವಲ ತರಗತಿಯಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ ಚಿತ್ರಕಲೆಗಳನ್ನ ಕಲಿತು ಇವತ್ತು ಕೇವಲ ಸುಳ್ಯದಲ್ಲಿ ಮಾತ್ರ ಇವರು ಪ್ರಚಲಿತದಲ್ಲಿ ಇರೋದಲ್ಲ, ದೇಶ ವಿದೇಶಗಳಿಗೂ ಕೂಡ ಇವರು ಮಾಡಿರ್ತಕ್ಕಂಥ ಆರ್ಟ್ಗಳು ಹೋಗಿದೆ ಅಲ್ವಾ? ಹಾಗಿದ್ರೆ ನಾವು ಎಲ್ಲಿ ಕಲಿತೀವಿ ಅದನ್ನ ಅಷ್ಟು ಶ್ರದ್ಧೆಯಿಂದ ಕಲಿತ್ರೆ ಅಲ್ಲಿಂದಲೇ ನಮಗೆ ಎಷ್ಟು ಒಳ್ಳೆ ದೊಡ್ಡ ಕಲಾವಿದ ಬೇಕಾದ್ರೆ ಆಗ್ಬೋದು ಅಲ್ವಾ? ನಿಜವಾಗ್ಲು ಅದಕ್ಕೆ ನೀವು ಮೈನ್ ಆಗಿರುವಂತ ರೀಸನ್. ಸೊ ಎನಿವೆ, ಇವತ್ತು ನಿಮಗೆ ಈ ಚಿತ್ರಕಲೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲೊಂದು ಹೆಜ್ಜೆ ನೀಡಬೇಕಿದ್ರೆ ನಿಮಗೆ ತುಂಬಾ ಸಪೋರ್ಟ್ ನಿಮ್ಮ ಶಿಕ್ಷಕರು ಬಿಟ್ಟ ಮೇಲೆ ಕೊಟ್ಟಿರೋದು ಯಾರು ಅಂತ? ನಂದು ಪೇರೆಂಟ್ಸ್ ಮೇನ್ ಆಗಿ ನನ್ನ ಅಕ್ಕ. ಅವಳು ಪ್ರತಿ ಸತಿ ನಂಗೆ ಅಂದ್ರೆ ಇಲ್ಲಿ ಸುಳ್ಯದಲ್ಲಿ ನಾನು ಆರ್ಟ್ ಮಾಡ್ಬೇಕು ಅಂದ್ರೆ ನಂಗೆ ಮೆಟೀರಿಯಲ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಕ್ಯಾನ್ವಾಸ್ ಸಿಗ್ತಾ ಇರ್ಲಿಲ್ಲ, ಬೇಕಾದ ಸೈಜ್ ಸಿಗ್ತಾ ಇರ್ಲಿಲ್ಲ, ಅಥವಾ ಬೇಕಾದ ಪೇಂಟ್ ಸಿಗ್ತಾ ಇರ್ಲಿಲ್ಲ. ಸೊ ಅಕ್ಕನೇ ನಂಗೆ ತಂದು ಕೊಡ್ತಿದ್ದದ್ದು. ಸೊ ಅವಳು ಮೈಸೂರಲ್ಲಿ ಇದ್ಲು, ಸೊ ಅಲ್ಲಿಂದಾನೇ ಕಳಿಸ್ತಾ ಇದ್ಲು. ಅಥವಾ ಏನೇ ಎಮರ್ಜೆನ್ಸಿ ಇದ್ರು ಅವಳೇ ತಂದು ಕೊಡ್ತಾ ಅಲ್ವಾ? ಓಕೆ, ಇವತ್ತು ಚಂದನ ಅವರಿಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಆರ್ಟಿಸ್ಟ್ ಅಂದ್ರೆ ಯಾರು? ಈಗ ಚಂದನ ಮಾಡ್ತಕ್ಕಂಥ ಆರ್ಟ್ ಅಂದ್ರೆ ಎಲ್ರಿಗೂ ಇಷ್ಟ, ಬಟ್ ನಿಮಗೊಂದು ಒಳ್ಳೆ ಆರ್ಟಿಸ್ಟ್ ಅಂತ ಇರ್ತಾರಲ್ಲ, ಯಾರು? ಸುಳ್ಯದಲ್ಲಿ ಇದ್ಕೊಂಡು ನಾವು ಸುಳ್ಯದವ್ರನ್ನ ಮರಿಬಾರ್ದಲ್ಲ. ವಿಲಾಸ್ ನಾಯಕ್ ಯಾವಾಗ್ಲೂ ನಂಗೆ ಫಸ್ಟ್ ಟೈಮ್ ಇಂದನೂ ಅವರೇ ಇಷ್ಟ. ಯಾಕಂದ್ರೆ ನಾವು ಹೇಳ್ಬೇಕಾದ್ರೆ ಉಳ್ದವ್ರು ಹೇಳ್ತಾರೆ ನಮ್ಗೆ ಅವ್ರು ದೊಡ್ಡ ಆರ್ಟಿಸ್ಟ್, ಇವ್ರು ದೊಡ್ಡ ಆರ್ಟಿಸ್ಟ್, ಬಟ್ ನಮಗೆ ಗೊತ್ತಿರೋದಿಲ್ಲ ನಮ್ ಸುಳ್ಯದವ್ರು ಅಂತ ಆಗುವಾಗ ಇಲ್ಲೇ ಬೆಳೆದವ್ರು, ಇಲ್ಲೇ ಇದ್ದವ್ರು ನಾವು ನೋಡಿರ್ತೇವೆ. ಸೊ ಅವರು ಆಕ್ಚುಲಿ ಮೈನ್ ಆಗಿ. ಅದ್ ಬಿಟ್ರೆ ನಾನು ಸೋಷಿಯಲ್ ಮೀಡಿಯಾ ಥ್ರೂ ಹೋಗಿ ಸಾಕ್ಷಿ ಅಂತ ಒಬ್ರು ಜಮ್ಮು ಕಾಶ್ಮೀರ, ಸೊ ಅವರ ಆರ್ಟ್ ನಂಗೆ ತುಂಬಾ ಇಷ್ಟ ಅಲ್ವಾ? ಓಕೆ, ಇವತ್ತು ಇಷ್ಟೆಲ್ಲ ಆರ್ಟಿಸ್ಟ್ ಮಾಡ್ತಿರ್ತಕ್ಕಂಥ ಚಂದನ್ ಅವರು ಕೇವಲ ಆರ್ಟಿಸ್ಟ್ ಲೈಫ್ ಅಲ್ಲಿ ಮಾತ್ರ ಇದ್ದೀರಾ ಅಥವಾ ನಿಮ್ಮ ಏನಾದ್ರು ಒಳ್ಳೆ ಎಜುಕೇಶನ್ ಎಲ್ಲ ಮಾಡಿ ಬೇರೆ ಜಾಬ್ ಕೂಡ ಮಾಡ್ತಾ ಇದ್ದೀರಾ ಅಂತ? ಹೌದು, ಆಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿ ಇಂಟೀರಿಯರ್ ಡಿಸೈನ್ ಅಲ್ಲಿ ಕೋರ್ಸ್ ಮಾಡಿದ್ದೇನೆ, ಪೋಸ್ಟ್ ಗ್ರಾಜುಯೇಷನ್. ಸೊ ಈಗ ವರ್ಕಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ನಿಮಗೆ ತುಂಬಾ ಇಷ್ಟ ಆಗಿರುವಂತದ್ದು ಯಾವುದು? ಅಂದ್ರೆ ನೀವು ಎಜುಕೇಶನ್ ಮಾಡಿ ಇಂಟೀರಿಯರ್ ಡಿಸೈನ್ ಇಷ್ಟ ಆಗಿರೋದು ಅಥವಾ ನಿಮಗೆ ಆರ್ಟ್ ಫೀಲ್ಡ್ ಅಲ್ಲೇ ಮುಂದುವರೆಯೋದಕ್ಕೆ ತುಂಬಾ ಇಷ್ಟ? ಆಕ್ಚುಲಿ ನಾನು ಎರಡೂ ಇಷ್ಟ ಆಗ್ತಿದೆ. ಯಾಕಂದ್ರೆ ನಂಗೆ ಆರ್ಟ್ ಇಂದ ಇಂಟೀರಿಯರ್ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಡಿಸೈನಿಂಗ್ ಆಗ್ಲಿ, ಕಲರ್ ಕಾಂಬಿನೇಷನ್ಸ್ ಆಗ್ಲಿ, ಸೊ ಅದನ್ನು ಆ ರೀತಿ ತುಂಬಾ ಇಷ್ಟ ಆಗಿತ್ತಲ್ಲ? ಓಕೆ, ಸೇಮ್ ಅನ್ಸ್ತದೆ ನನಗೆ. ಎರಡು ಕೂಡ ಚಂದ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ನೈಸ್. ಇವತ್ತು ನೀವು ಮಾಡಿರುವಂತ ಆರ್ಟ್ಗಳು ಸಾಕಷ್ಟಿದೆ, ಸಣ್ಣ ಏಜ್ ನಿಂದಲೇ ಆರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮಗೆ ತುಂಬಾ ಇಷ್ಟ ಆಗಿರುವಂತ ಆರ್ಟ್ ಅಂದ್ರೆ ಯಾವ್ದು? ಎಲ್ಲಾನು ಕೂಡ ಇಷ್ಟು ಟೈಮ್ ಕೊಟ್ಟಾಗ ಸಾಕಷ್ಟು ಇಷ್ಟ ಆಗಿರುತ್ತೆ, ಬಟ್ ತುಂಬಾ ಪರ್ಟಿಕ್ಯುಲರ್ ನಿಮಗೆ ಇಷ್ಟ ಆಗಿರೋದು? ನಾನೊಂದು ಜನರಲ್ ಕಾರ್ಯಪ್ಪ ಆರ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟ್ ಒಂದು 4 to 5 feet ಅದೊಂದು ನಂಗೆ ಆಕ್ಚುಲಿ ಟಫ್ ಆಗಿತ್ತು, ಬಟ್ ನಂಗೆ ಔಟ್ಪುಟ್ ಆದ್ಮೇಲೆ ನಂಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಅದು ಬಿಟ್ರೆ ಒಂದು ರೀಸೆಂಟ್ ಆಗಿ ರಾಮನ್. ಓಕೆ, ಅದೊಂದು ನನಗೆ ಇವತ್ತು ರಾಮನೇ ಇಲ್ಲಿ ಬರೋದಕ್ಕೆ ಕೂಡ ರೀಸನ್. ಅದನ್ನ ನೋಡಿದ್ಮೇಲೆ ತುಂಬಾ ಇಷ್ಟವಾಗಿರೋದು ನಮಗೆ. ಸೊ ನಾನು ಅಲ್ಲಿ ನೋಡಿರೋದೇ ಅದನ್ನೇ. ಬಟ್ ಹೇಳ್ತಾ ಇದ್ರು ವರ್ಲಿ ಕಲೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ. ಈ ಕಲೆ ಬಿಟ್ರೆ ಅದೇ ವರ್ಲಿ ಕಲೆ ಬಗ್ಗೆ ಆರ್ಟ್ ಮಾಡಿದ್ದೇನೆ. ಆಕ್ಚುಲಿ ನಾನು ಇಲ್ಲಿ ರಂಗಮಯೂರಿಯಲ್ಲಿ ವರ್ಲಿ ಆರ್ಟ್ ಮಾಡಿದ್ದೇನೆ. ಅದು ಬಿಟ್ರೆ ಕೆಲವರು ಅಪಾರ್ಟ್ಮೆಂಟ್ ಮನೆಯಲ್ಲೆಲ್ಲ ಮಾಡಿದಿರಲ್ವಾ? ಓಕೆ, ಈಗ ಒಂದು ವರ್ಲಿ ಕಲೆ ಮಾಡಬೇಕಿದ್ರೆ ಎಷ್ಟು ಟೈಮ್ ಎಲ್ಲ ತಗೊಳ್ತೀರಾ ಅಂತ? ಅದು ಡಿಪೆಂಡ್ಸ್ ಆಗ್ತದೆ, ಅಂದ್ರೆ ಎಷ್ಟು ವಾಲ್ ಮೇಲೆ ಡಿಪೆಂಡ್ಸ್ ಆಗ್ತದೆ, ಅಥವಾ ಯಾವ ತರ ಆರ್ಟ್. ಕೆಲವುದು ಮಿನಿಮಲ್ ಆರ್ಟ್ ಇರ್ತದೆ, ಕೆಲವುದು ತುಂಬಾ ಜಾಸ್ತಿ ಡೀಟೇಲಿಂಗ್ಸ್ ಇರ್ತದೆ. ಸೊ ಅದ್ರ ಮೇಲೆ ಡಿಪೆಂಡ್. ಕೆಲವು 2 hours ಒಂದು ಮಿನಿಮಮ್ ಅಂದ್ರೆ ಬೇಕಾಗುತ್ತಲ್ವಾ? ಓಕೆ, ಈ ಚಿತ್ರಕಲೆಯ ಕಲಾವಿದರಿಗೆ ಅಥವಾ ಕಲೆಗಾರರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ?
ಅಂದ್ರೆ ತಾಳ್ಮೆ, ಪೇಷನ್ಸ್ ಅಲ್ಲ ತಾಳ್ಮೆ, ಅದು ನಿಮಗೆ ತುಂಬಾ ಇದೆ ಅಂತ ಅನ್ಸುತ್ತೆ ಇರ್ಲೇಬೇಕು ಅಲ್ವಾ? ಇಲ್ಲದ್ರೆ ಆಗಲ್ಲ ಅಲ್ವಾ? ಓಕೆ, ನೈಸ್. ಇವತ್ತು ನೀವು ಮಾಡಿರುವಂತ ಆರ್ಟ್ಗಳ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ವರ್ಲಿ ಕಲೆಗಳೆಲ್ಲ ಮಾತಾಡಿದ್ವಿ. ವಿಲಾಸ್ ನಾಯಕರು ನಿಮ್ಮ ಫೇವರೇಟ್ ಅಂತ ಕೂಡ ನೀವು ಹೇಳಿದ್ರಿ. ಅವರು ವಿದಿನ್ ಸೆಕೆಂಡ್ ಅಂದ್ರೆ ಒಂದು ನಿಮಿಷದೊಳಗೆ ಮಾಡ್ತಾರೆ. ನೀವು ಒಂದು ಆರ್ಟ್ ಅನ್ನ ಮಾಡಬೇಕಿದ್ರೆ ವರ್ಲಿ ಕಲೆ ಬಿಟ್ಟು ನಾನು ಹೇಳೋದು ಎಷ್ಟು ಮಿನಿಟ್ ತಗೊಳ್ತೀರಾ? ನನಗೆ ಅಂದರೆ ಬೋರ್ಡ್ ಸೈಜ್ ಮೇಲೆ ಇಲ್ಲ ಡಿಟೇಲಿಂಗ್ಸ್ ಮೇಲೆ ಹೋಗ್ತದೆ. ಬಟ್ ಅದೇ ಮಿನಿಮಮ್ 1 hour ಅಂತೂ ನಾನು ತಗೊಳ್ತೇನೆ. ಬಟ್ ಸಣ್ಣ ಸಣ್ಣ ಆರ್ಟ್ ಎಲ್ಲ ಒಂದು 20 minutes 30 minutes ಕ್ವಿಕ್ ಆಗಿ ಮಾಡ್ಬೋದು. ಅದು ಅಬ್ಸ್ಟ್ರಾಕ್ಟ್ ಅಂತ ಹೋದ್ರೆ ಸ್ವಲ್ಪ ರ್ಯಾಂಡಮ್ ಅಬ್ಸ್ಟ್ರಾಕ್ಟ್ ಅಂದ್ರೆ ಸ್ವಲ್ಪ ಬೇಗ ಮಾಡ್ತೀರಲ್ವಾ? ಓಕೆ, ಇವಾಗ ನಾನೊಂದು 8 hours ಕಂಟಿನ್ಯೂ ಮಾಡಿದ್ದು ಇದೆ, 8-9 hours ಮಾಡಿದ್ರಲ್ವಾ? ಅಂದ್ರೆ ಅಷ್ಟು ಹೊತ್ತು ಕೂಡ ಅದರ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೇಕಂದ್ರೆ ನಿಜವಾಗ್ಲೂ ಅದನ್ನ ನಿಮ್ಮನ್ನು ಮೆಚ್ಚಬೇಕು. ಯಾಕಂದ್ರೆ ಯಾರಿಗೂ ತಾಳ್ಮೆನೇ ಇರಲ್ಲ ಈ ಕಾಲದಲ್ಲಿ. ತುಂಬಾ ಪೀಸ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಚಿತ್ರಕಲೆ ಚೂಸ್ ಮಾಡ್ಕೊಂಡಿದ್ದೀರಾ. ಇವಾಗ ನಾನು ಹೇಳಿದೆ ದೇಶ ವಿದೇಶಗಳೆಲ್ಲ ನೀವು ಮಾಡಿರುವಂತ ಆರ್ಟ್ಗಳು ಇವತ್ತಿದೆ ಅಂತ. ಅವಾಗ ನಿಮ್ ಜೊತೆ ಡೀಟೇಲ್ ತಗೊಂಡು ಅದನ್ನ ಕೇಳಿರೋದು, ಎಲ್ಲಿಗೆಲ್ಲ ನೀವು ಮಾಡಿರುವಂತ ಆರ್ಟ್ಗಳನ್ನ ಕಳಿಸ್ಕೊಟ್ಟಿದ್ದೀರಾ ಅಂತ. ಬ್ಯಾಂಗ್ಳೂರ್ ಜಾಸ್ತಿ ಹೋಗಿದೆ ಆಕ್ಚುಲಿ, ಬ್ಯಾಂಗ್ಳೂರ್ದು ಕ್ಲೈಂಟ್ಸ್. ನಂಗೆ ಇಂಟೀರಿಯರ್ ಇಂದ ಅಲ್ಲಿದ್ದು ಕ್ಲೈಂಟ್ಸ್ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಅದ್ ಬಿಟ್ರೆ ರೀಸೆಂಟ್ ಆಗಿ ಒಂದು ಗ್ವಾಲಿಯರ್ ಕಳ್ಸಿದೆ, ಮಧ್ಯಪ್ರದೇಶ. ಆಮೇಲೆ ಒಂದು USA ಹೋಗಿದೆ ಒಂದು ಪೇಂಟಿಂಗ್. ಮತ್ತೆ ಇನ್ನೊಂದು ಎನ್ಕ್ವೈರಿ ಇದೆ ಆಕ್ಚುಲಿ ಕ್ಯಾಲಿಫೋರ್ನಿಯಾದು, ನೋಡ್ಬೇಕು. ಓಕೆ, ಎನಿವೆ ನಮ್ಮ ಸುಳ್ಯದಲ್ಲೇ ಇದ್ದುಕೊಂಡು ನೀವು ನಮ್ಮ ಹೆಮ್ಮೆ ಆಕ್ಚುಲಿ. ಯಾಕಂದ್ರೆ ಈ ಸಣ್ಣ ಸುಳ್ಯ ಅನ್ನುವಂತ ಒಂದು ಪುಟ್ಟ ಗ್ರಾಮೀಣ ಪ್ರದೇಶ ಇದು. ಈ ಒಂದು ಗ್ರಾಮೀಣ ಪ್ರದೇಶದಿಂದ ಮಾಡಿರ್ತಕ್ಕಂಥ ಕಲೆಗಳು, ಚಂದನ ಅವರು ಮಾಡಿರುವಂತ ಕಲೆ ಕೇವಲ ನಮ್ಮ ಸುತ್ತಮುತ್ತಲಿನಲ್ಲಿ ಓಡಾಡ್ತಾ ಇಲ್ಲ. ಇವರು ಮಾಡಿರುವಂತ ಆರ್ಟ್ ದೇಶ ವಿದೇಶಗಳ ಗೋಡೆಗಳಲ್ಲಿ, ದೊಡ್ಡ ದೊಡ್ಡ ಮ್ಯೂಸಿಯಂಗಳಲ್ಲಿ ಎಲ್ಲ ಕಡೆ ಇದೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಎಲ್ಲ ಚಿತ್ರಕಲಾವಿದರಿಗೆ, ಅಂದ್ರೆ ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದಿರಿ ನೋಡಿ. ಆ ಸಾಧನೆ ಹುಡುಕೊಂಡು ಬರುವಾಗೆ ಮಾಡಿತು ಅಂತ ಅದನ್ನ ನಾನು ಹೇಳ್ತಾ ಇರೋದು. ಮತ್ತೊಂದು ರಾಮಂದು ಬಹಳ ಚೆನ್ನಾಗಿ, ರಾಮ ಲಕ್ಷ್ಮಣ ಸೀತೆ ಬಹಳ ಚೆನ್ನಾಗಿ ಮಾಡಿದ್ರಿ. ಇದು ಎಷ್ಟು ಟೈಮ್ ತಗೊಂಡ್ರಿ ಅಂತ? ಆಲ್ಮೋಸ್ಟ್ 12 hours ತಗೊಂಡ್ರಿ. ಅದು ಇಲ್ಲಿ ಮಾಡಿದ್ರಿ? ಅದು ಬ್ಯಾಂಗ್ಳೂರಲ್ಲಿ. ಓಕೆ, ಸೊ ನಾನು ಅಯೋಧ್ಯ ಇನಾಗ್ರೇಷನ್ ದಿನಕ್ಕೋಸ್ಕರ ಮಾಡಿದ್ದೆ. ಓಕೆ, ತುಂಬಾ ಚಂದ ಬಂದಿತ್ತು ಮಾತ್ರ ಅಲ್ವಾ? ನಿಮಗೂ ಖುಷಿ ಆಯ್ತಾ ಅಂದಲ್ವಾ? ಓಕೆ, ಅಲ್ಲ ಪ್ರತಿಯೊಂದು ಕೂಡ ಖುಷಿ ಆಗಿರುತ್ತೆ ಅವ್ರು ಮಾಡಿರುವಂತ ಆರ್ಟ್ಗಳು. ಇವತ್ತು ಚಿತ್ರಕಲೆ ಬಿಟ್ರೆ ಉಳಿದಿರ್ತಕ್ಕಂಥ ಬೇರೆ ಯಾವ ಹಾಬಿ ನಿಮಗಿದೆ ಅಂತ? ನಾನು ಆಕ್ಚುಲಿ ಡ್ಯಾನ್ಸಿಂಗ್ ಮಾಡ್ತಾ ಇದ್ದೆ ಕಾಲೇಜ್ ಡೇಸ್ ಅಲ್ಲಿ. ಅದು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೆ, ಟೀಮ್ ಇತ್ತು. ಅದ್ ಬಿಟ್ಟೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಅದು ಡಿಸ್ಟ್ರಿಕ್ಟ್ ರೆಪ್ರೆಸೆಂಟ್ ಮಾಡಿದ್ದೆ ಅಥ್ಲೆಟಿಕ್ಸ್ ಅಲ್ಲಿ. ಸೊ ಹಾಡು ಹೇಳ್ತೀರಾ? ಹಾಡು ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿಗೆ ಸ್ವಲ್ಪದಲ್ಲಿ ಆರ್ಟ್ ಮಾಡ್ತೀರಲ್ವಾ, ಅವಾಗ ಹಾಡು ಹೇಳ್ತಾ ಆರ್ಟ್ ಮಾಡ್ಬೋದಲ್ಲ ಅಂತ ಹೇಳೋ ರೀಸನ್ಗೆ. ಹಾಡು ಕೇಳ್ಕೊಂಡು ಆರ್ಟ್ ಮಾಡ್ತೇನೆ, ಹಾಡು ಹೇಳಲ್ವಾ? ಯಾಕೆ ಹಾಡ್ಬೇಕು ಅಂತ ಹೇಳೋ ರೀಸನ್ಗೆ. ಎನಿವೆ, ನಿಜವಾಗ್ಲೂ ಒಂದು ದೊಡ್ಡ ಕಲಾವಿದೆ. ಅವ್ರ ಮನಸ್ಸಲ್ಲಿ ಅವರು ದೊಡ್ಡ ಕಲಾವಿದೆ ಅಂತ ಹೇಳೋದು ಅವರ ಮನಸ್ಸಲ್ಲಿಲ್ಲ. ಬಟ್ ನಮಗೆ ತಿಳಿದಿರುವ ಮಟ್ಟಿಗೆ ಚಂದನ್ ಅವರು ಒಂದು ಒಳ್ಳೆಯ ಕಲಾವಿದೆ, ಒಂದು ದೊಡ್ಡ ಮಟ್ಟದ ಕಲಾವಿದೆ. ಅಂದ್ರೆ ತಾಳ್ಮೆ ಬೇಕು ಮನುಷ್ಯನಿಗೆ, ಬಹಳ ಮುಖ್ಯ ಬೇಕಾಗಿರುವಂತದ್ದು ತಾಳ್ಮೆ. ಆ ತಾಳ್ಮೆಯನ್ನ ಮೈಗೂಡಿಸಿಕೊಂಡು ಇವತ್ತು ಚಿತ್ರಕಲೆಯನ್ನ ಮಾಡ್ತಾ ಇದ್ದಾರೆ. ಸೊ ಎನಿವೆ, ನಾನು ಇಷ್ಟೇ ಕೇಳೋದು, ಇನ್ನಷ್ಟು ಎತ್ತರಕ್ಕೆ ಬೆಳೀರಿ. ದೇವರುಗಳ ಆಶೀರ್ವಾದ ನಿಮಗಿರಲಿ. ನೀವೆಷ್ಟು ಕನಸನ್ನು ಕಂಡಿದ್ದೀರಾ ಅಂತ ಗೊತ್ತಿಲ್ಲ ಆ ವಿಭಾಗದಲ್ಲಿ. ಬಟ್ ನಾವು ಕೇಳೋದಿಷ್ಟೇ, ಸುಳ್ಳ್ಯದಿಂದ ನೀವು ಬಹಳಷ್ಟು ಎತ್ತರಕ್ಕೆ ಬೆಳೆದು ಹೋದ್ರೆ ನಾವೆಲ್ಲ ಹೆಮ್ಮೆ ಪಡುವಂತ ದಿನಗಳು ಬರ್ತದೆ. ಸೊ ನೀವು ಬೆಳಿಬೇಕು, ಇನ್ನಷ್ಟು ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ನೀವು ಮಾಡಿರ್ತಕ್ಕಂತಹ ಆರ್ಟ್ಗಳು ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ಅದಕ್ಕೋಸ್ಕರ ನಿಮ್ಮ ಮನೆಗೆ ನಾವು ಇವತ್ತು ಬಂದಿರೋದು. ಎನಿವೆ, ನೀವು ಮಾತಾಡಿದ್ರಿ ಬಹಳ ಚೆನ್ನಾಗಿ. ಸೊ ಚಂದನ ಅವರು ಬಹಳ ಚೆನ್ನಾಗಿ ಆರ್ಟ್ ಕೂಡ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಒಂದು ಆರ್ಟ್ ಮಾಡಿ ತೋರಿಸ್ಬೋದು ಇವತ್ತು? ಮಾತಿಗಿಂತ ಕೃತಿ ಮೇಲು ಅಂತ ಹೇಳ್ತಾರೆ. ಚಂದನ ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ ಕೂಡ, ಸಾಧ್ಯ ಆದ್ರೆ ಹಾಡು ಕೂಡ ಹೇಳ್ಬೋದು, ಗೊತ್ತಿಲ್ಲ. ಇವಾಗ ಅವರು ನಮ್ಮಲ್ಲಿ ನಾವು ಕೊಟ್ಟಿರುವಂತ ಸಮಯದಲ್ಲಿ ಒಂದು ಕಲೆಯನ್ನ, ಅಂದ್ರೆ ಅವರ ಚಿತ್ರಕಲೆಯನ್ನ ತೋರಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಪ್ಲೀಸ್ ಅವರಿಗೆ ಆಶೀರ್ವಾದ ಮಾಡಿ. ಹಾಗೆ ನಿಮ್ಮನ್ನ ಏನಾದ್ರು ನಿಮ್ದು ಕೂಡ ಯೂಟ್ಯೂಬ್ ಚಾನಲ್ ಇರುತ್ತೆ, ಇನ್ಸ್ಟಾ ಇರುತ್ತೆ, ಇಲ್ಲಾಂದ್ರೆ ನಿಮ್ಮನ್ನ ಓಕೆ ಹೇಳಿಬಿಡಿ, ನಿಮ್ಮನ್ನ ಅಲ್ಲಿ ಸಪೋರ್ಟ್ ಮಾಡ್ಲಿ, ಅಲ್ಲಿಗೆ ಕಾಂಟ್ಯಾಕ್ಟ್ ಆಗ್ಲಿ, ಆರ್ಟ್ ಅನ್ನ ಕೇಳಲಿ. ಈ ಚಾನೆಲ್ ಮೂಲಕ ನಿಮಗೆ ಆ ರೀತಿ ಕೂಡ ಒಂದು ಹೆಲ್ಪ್ ಆಗಲಿ ಅಂತ. ಓಕೆ, ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗಬೇಕು? ಆಕ್ಚುಲಿ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಗ್ಯಾಲರಿ ಅಂತ ಒಂದು ಪೇಜ್ ಇದೆ. ಸೊ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಓಕೆ, ಯಾವ ತರ ಆರ್ಟ್ ಬೇಕಾದ್ರೂ ಮಾಡ್ಬೋದು. ಓಕೆ, ಇದೊಂದು ಸಿಚುವೇಶನ್ ಅಲ್ಲಿ ನಾನು ಇವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಗೆ ನಿಮ್ ಟೀಮಿಗೆ. ಆಕ್ಚುಲಿ ದಿಸ್ ಇಸ್ ನಾಟ್ ಈಸಿ. ಒಂದು ವಿಡಿಯೋ ಬಂದು ಮಾಡುದು, ಅದನ್ನ ಎಡಿಟ್ ಮಾಡುದು ನಂಗೆ ಗೊತ್ತು. ನಾನು ಒಂದು ಪೇಂಟಿಂಗ್ ಅಲ್ಲಿ ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತೀನಿ ಅಂತ ನಂಗೆ ಗೊತ್ತು. ಅದನ್ನ ಕೂತು ಮತ್ತೆ ಎಡಿಟ್ ಮಾಡೋದು, ಇಟ್ಸ್ ನಾಟ್ ಈಸಿ. ಆಕ್ಚುಲಿ ಅವರಿಗೂ ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಆರ್ಟ್ ನೋಡ್ಕೊಂಡು ಬರೋಣ ಅಲ್ವಾ? ಚಂದನ್ ಅವರು ಬಹಳ ಚೆನ್ನಾಗಿ ಇವಾಗ ಆರ್ಟ್ ಮಾಡ್ಕೊಂಡು ಬರ್ತಾರೆ. ಬನ್ನಿ. ಥ್ಯಾಂಕ್ ಯು. ಮಾತಾಡ್ಬೇಕಾ?
ಏ ಬೇಡ ಬೇಡ, ನೀವು ಸುಮ್ಮನೆ ನನ್ನ ಮರೀತೀವಿ. ಕೇಳ್ತಾ ಇರ್ತೇನೆ. ಅದು ಫೇಕ್ ಆಗ್ತದ. ನಾನು ಹೇಳಿದಲ್ಲ ಇವಳು ಡಿಸ್ಟರ್ಬೆನ್ಸ್. ಏ ಅದೇ ಅದಕ್ಕೆ ನಾನು ಹೇಳಿದ್ದು, ಹೀಗೆಲ್ಲ ಮಾಡ್ಲಿಕ್ಕೆ ಆಕ್ಚುಲಿ ಮನ್ಸಿರುವುದಿಲ್ಲ. ಈಗ ನೋಡುವ ಹೇಗೆ ಬರ್ತದೆ ನೋಡು. ಬರುವ ಅದು ಅರ್ಧ ಮೇಲೆ ಡೌಟ್, ಅದ್ರ ಮೇಲೆ ಗೊತ್ತಾಗುದು ಹೇಗೆ ಹೇಗೆ ಇರ್ತದೆ ಅಂತ. ನಾ ಹೇಳಿದಲ್ಲ ಇವಳು ಡಿಸ್ಟರ್ಬೆನ್ಸ್, ಇವಳನ್ನ ಒಳಗಾಕಿ.
ಓಕೆ, ಈಗ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ. ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೇನೆ. ಸೊ ನೀವು ನೋಡ್ತಾ ಇದ್ದೀರಾ, ನೋಡಿ ಹೇಳಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸುಮಾರು 1 ಗಂಟೆ, ಆಲ್ಮೋಸ್ಟ್ 1 ಗಂಟೆ ಈ ಬ್ಯೂಟಿಫುಲ್ ಆಗಿರುವಂಥ ಆರ್ಟನ್ನು ಮಾಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಈ ಆರ್ಟನ್ನು ಅವ್ರು ಮಾಡಿರೋದನ್ನು ನೋಡಿದ ಬಳಿಕ ಏನು ಬಂತೋ ಅದೇ ನನಗೂ ಬಂದಿದೆ. ಇಂಥ ಒಬ್ಬ ಕಲಾವಿದೆಯನ್ನು ಇದರ ಮೊದಲೇ ನಾವು ಬಂದು ಮೀಟ್ ಆಗಬೇಕಿತ್ತು, ನಿಮಗೆ ತೋರಿಸ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಆದರೆ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಸೊ ಎನಿವೆ, ಬಹಳ ಚೆನ್ನಾಗಿರುವಂಥ ಆರ್ಟ್ ಮಾಡಿದ್ದೀರಿ. ನಮಗೆಲ್ಲರಿಗೂ ಕೂಡ ತುಂಬ ಖುಷಿ, ಯಾಕಂದರೆ ನೀವು ಆರ್ಟ್ ಮಾಡ್ತಿರುವಾಗ ಅದರೊಳಗೆ ಇನ್ವಾಲ್ವ್ ಆಗಿಬಿಡ್ತೀರಾ. ಸೊ ನೀವು ಆರ್ಟ್ ಮಾಡೋದನ್ನು ನೋಡಿ ನಾವು ಕೂಡ ಇನ್ವಾಲ್ವ್ ಆಗಿಬಿಟ್ವಿ. ಸೊ ಬಹಳ ಚೆನ್ನಾಗಿರುವಂಥ ಆರ್ಟ್ ಬಂದಿದೆ. ನಿಮಗೆ ಖುಷಿಯಾಗಿದೆ ಅಲ್ವಾ? ಅಂದರೆ ಫಸ್ಟ್ ಅದನ್ನ ಆರ್ಟ್ ಮಾಡೋರಿಗೆ ಖುಷಿ ಆಗಬೇಕು, ನಂತರ ಉಳಿದವರಿಗೆ. ಸೊ ನಮಗೆಲ್ಲ ಖುಷಿ ಆಯಿತು, ತುಂಬ ಹ್ಯಾಪಿನೆಸ್ ಇದೆ, ನೋಡುವಾಗಲೇ ಪೀಸ್ ಇದೆ. ಮತ್ತು ನಿಮಗೆ ನಾನು ಮೊದಲೇ ಹೇಳಿದ್ದೆ ಕ್ರಿಸ್ಟಲ್ ಮಾಡಿ ಅಂತ. ಸೊ ಅಷ್ಟು ಈಸಿ, ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಮೊದಲೇ ಹೇಳಿದ್ರಲ್ಲಿ ಯಾರಿಗೆ ಆಗಲ್ಲ. ಬಟ್ ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ ಅಂತ ಹೇಳೋದು ಇಲ್ಲೇ ಗೊತ್ತಾಯಿತು. ಓಕೆ, ಎನಿವೆ ಚಂದನ್ ಅವರೇ, ಇಷ್ಟೇ ಹೇಳೋದು. ನಾವು ಹೇಳಿದಾಗ ಕೇವಲ ಒಂದು ನಿಮ್ಮ ಕಲೆಯನ್ನು ಮಾತ್ರ ತೋರಿಸಲಿಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿ ಇವತ್ತು ನಿಮ್ಮ ಕಲೆಯನ್ನು ನಮ್ಮ ಮೂಲಕ ಎಲ್ರಿಗೂ ತೋರಿಸಿದ್ದೀರಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಕುಮಾರಿ ಚಂದನ ಅವರ ಮೇಲೆ ಇರಲಿ. ಇನ್ನಷ್ಟು ಎತ್ತರಕ್ಕೆ ಬೆಳೀರಿ, ದೊಡ್ಡ ದೊಡ್ಡ ಪ್ರಶಸ್ತಿಗಳೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರಲಿ, ಮತ್ತು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳೆಲ್ಲ ನೋಡುವಂತಾಗಲಿ ನಿಮ್ಮ ಒಂದು ಕಲೆ. ಆದಷ್ಟು ಬೇಗ ಎಲ್ಲ ಕ್ಷೇತ್ರಗಳಲ್ಲಿ ಮಿನುಗಿ ಅಂತ ಹೇಳ್ತಾ, ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಕೊಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂಥ ಆರ್ಟನ್ನು ನಮ್ಮ ವೀಕ್ಷಕರಿಗೆ ನೀವು ಮಾಡಿ ತೋರಿಸೋದಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಓಕೆ, ಹಾಗಿದ್ರೆ ವೀಕ್ಷಕರು ಎಂಡ್ ಮಾಡೋಣ. ಚಂದನ್ ಅವರಿಗೆ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ. ಅವರ ಡ್ರೀಮ್ ಏನಿದೆ ಅದೆಲ್ಲನೂ ಕೂಡ ಫುಲ್ಫಿಲ್ ಆದ ನಂತರ ಮತ್ತೊಮ್ಮೆ ಅವರನ್ನು ನಾವು ಮೀಟ್ ಆಗ್ತೀವಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫೋಟೋಗ್ರಫಿಯಲ್ಲಿ ಸಾಥ್ ಕೊಟ್ಟಿರುವಂಥ ಚಂದು ಸುಳ್ಳಿ ಅವರಿಗೆ, ಹಾಗೆಯೇ ಯಶ್ ಫೋಟೋಗ್ರಫಿ ಅವರಿಗೆ, ಅಕ್ಕನ ಹೆಸರು ಅಂತ ಮೃದುಲಾ ಅವರಿಗೆ, ಅಮ್ಮ ಸುಧಾ, ಅಪ್ಪ ಶ್ರೀಧರ್ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ. ಮತ್ತೆ ಒಂದು ವಿಷಯವನ್ನು ಹೇಳಬೇಕು, ಇವರ ತಂದೆ ಸುಳ್ಯದಲ್ಲಿ ಕಳೆದ 50 ವರ್ಷಗಳಿಂದ ಅಧಿಕವಾಗಿರುವಂಥ ಫೋಟೋಗ್ರಫಿಯನ್ನು ನಡೆಸ್ತಿರ್ತಕ್ಕಂತಹ ಗೋಪಾಲ್ ಸ್ಟುಡಿಯೋ ಅವರ ತಮ್ಮ. ಸೊ ಅವರ ಮನೇಲಿ ಇದ್ದೀವಿ. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಮೇಡಮ್ ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಮತ್ತೊಂದು ವಿಡಿಯೋ ಸಿಗ್ತೀವಿ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಸಾಧ್ಯ ಆದರೆ ಈ ಆರ್ಟನ್ನು ನೋಡ್ತಾ ಇರಿ. ನಿಮ್ಮ ಮನೆಗೆ ಬೇಕಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಆಗಿ. ಥ್ಯಾಂಕ್ ಯು.